7ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಹೊಸ ಅಧ್ಯಾಯಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯವಾದ ಸ್ವಾಗತ. ಕಳೆದ ಅವಧಿಗಳಲ್ಲಿ ವಿಜಯನಗರದ ಆಲೋಸ ಮನೆತನಗಳು ಮತ್ತು 2ನೇ ಅಧ್ಯಾಯವಾಗಿರ್ತಕ್ಕಂಥದ್ದು ಬಹುಮನೆಯ ಆದಿಲ್ಶಾಹಿ ಮನೆತನಗಳಿಗೆ ಸಂಬಂಧಪಟ್ಟಂತಹ ಅಧ್ಯಾಯಗಳನ್ನು ನೋಡಿದ್ದೇವೆ. ಇವತ್ತಿನ ಒಂದು ಅವಧಿಯಲ್ಲಿ ಒಂದು ಹೊಸ ಅಧ್ಯಾಯವನ್ನು ತೆಗೆದುಕೊಂಡು ನಾನು ಬಂದಿದ್ದೀನಿ. ಪ್ರತಿಯೊಂದು ರಾಷ್ಟ್ರ, ಪ್ರತಿಯೊಂದು ರಾಜ್ಯ, ಪ್ರತಿಯೊಂದು ನಗರ, ಜಿಲ್ಲೆ, ತಾಲೂಕು, ಹಳ್ಳಿಗಳಿಗೆಲ್ಲರಿಗೂ ಕೆಲವೊಂದಿಷ್ಟು ಕಾನೂನುಗಳಂತ ಮಾಡ್ಕೊಂಡಿದ್ದೀವಿ. ಯಾವ ರೀತಿಯಾಗಿರ್ತಕ್ಕಂತಹ ಕಾನೂನುಗಳು, ಎಲ್ಲಿಂದ ಈ ಕಾನೂನುಗಳನ್ನು ತೆಗೆದುಕೊಂಡು ಬಂದಿದೆ? ಪ್ರತಿಯೊಂದು ದೇಶ ತನ್ನ ನಾಗರಿಕರಿಗೆ ಹಲವಾರು ಕಾನೂನುಗಳನ್ನು ತಿಳಿಸಿಕೊಟ್ಟಿದೆ. ಆ ಕಾನೂನುಗಳನ್ನು ಯಾವ ರೀತಿ ಪರಿಪಾಲನೆ ಮಾಡಬೇಕು ಅಂತಕ್ಕಂಥ ವಿಷಯ ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಹೀಗೆ ಉದಾಹರಣೆಗಾಗಿ ನಮ್ಮ ಭಾರತ ದೇಶವನ್ನೇ ನಾವು ತೆಗೆದುಕೊಂಡ್ರೆ, ಭಾರತ ದೇಶ ಸ್ವತಂತ್ರ ಆದ ನಂತರ ಅಥವಾ ಸ್ವತಂತ್ರಕ್ಕಿಂತ ಪೂರ್ವದಲ್ಲಿ ಬ್ರಿಟಿಷರು ಭಾರತವನ್ನ ಆಳ್ತಕ್ಕಂತಹ ಸಮಯದೊಳಗೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ಹಲವಾರು ಕಾನೂನುಗಳು ಜಾರಿಯಲ್ಲಿದ್ದವು. ಆ ಕಾನೂನುಗಳನ್ನು ಯಾವ ರೀತಿ ಪರಿಪಾಲನೆ ಮಾಡಬೇಕು ಅಂತಕ್ಕಂಥ ಸ್ವಲ್ಪ ಚೌಕಟ್ಟನ್ನ ಹಾಕೊಂಡಿದ್ರು. ಆ ನಂತರದಲ್ಲಿ ಭಾರತೀಯರು ಸ್ವತಂತ್ರ ಪಡೆಯಲು ಅತಿ ಉತ್ಸುಕರಾಗಿರ್ತಕ್ಕಂಥ ಸಮಯದೊಳಗ, ಅಂದ್ರೆ ಯಾವಾಗ 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಸಿಕ್ತು, ಇದಕ್ಕಿಂತ ಸ್ವಲ್ಪ ಹಿಂದಿನ ಅವಧಿಯಲ್ಲಿ ಭಾರತೀಯರು ನಾವು ಎಲ್ಲರೂ ಒಕ್ಕಟ್ಟಾಗ್ತಾ ಇದ್ದೀವಿ, ಬ್ರಿಟಿಷರನ್ನ ಸೋಲಿಸ್ತೀವಿ ಅಂತಕ್ಕಂಥ ದೃಢ ನಿರ್ಧಾರದಿಂದ ಯಾವಾಗ ಕಾರ್ಯವನ್ನ ಕೈಗೊಂಡ್ರು, ಆವಾಗ ಬ್ರಿಟಿಷರು ಎಚ್ಚೆತ್ತುಕೊಂಡ್ರು. ಭಾರತೀಯರು ಇನ್ನೂ ನಮ್ಮನ್ನ ಆಳಲು ಬಿಡುವುದಿಲ್ಲ, ನಮ್ಮನ್ನ ಪಡೆದು ಹಾಕಲು ಶಕ್ಯರಾಗಿದ್ದಾರೆ ಅಂತಕ್ಕಂಥ ವಿಷಯ ಅವಾಗ ಮಾಡಿಕೊಂಡ್ರು. ಆವಾಗ ಹಲವಾರು ಕಾನೂನುಗಳನ್ನ ಭಾರತೀಯರಿಗಾಗಿ ಸಡಿಲಗೊಳಿಸಿದ್ರು. ಭಾರತೀಯರನ್ನ ಹಲವಾರು ಸೈನ್ಯದಲ್ಲಿ ನೇಮಕ ಮಾಡಿಕೊಳ್ಳೋದು, ಅವರಿಗೆ ಉನ್ನತವಾಗಿರ್ತಕ್ಕಂಥ ಹುದ್ದೆಗಳನ್ನ ಕೊಡೋದು, ಸಾಮಾಜಿಕವಾಗಿ ಅವರನ್ನ ಸಮರ್ಥರಾಗುವುದು, ಹೀಗೆ ಮುಂತಾದ ರೀತಿಯಾಗಿರ್ತಕ್ಕಂಥ ಅನುಕೂಲಗಳನ್ನ ಮಾಡಕ ಪ್ರಾರಂಭ ಮಾಡಿದ್ರು. ಇಷ್ಟೆಲ್ಲ ಸಂಗತಿಗಳು ನಮ್ಗೆ ಯಾಕೆ ಈಗ ನೆನಪು ಬರ್ತಾವ? ಸ್ವತಂತ್ರ ಆಗಿರ್ಬೋದು, ಸ್ವತಂತ್ರ ಪೂರ್ವದಲ್ಲಿ ಆಗಿರ್ಬೋದು, ಇಂತಹ ಘಟನೆಗಳು ನಡೆದಾವ. ಆ ಘಟನೆಗಳು ನಡೆಯಕ ಕಾರಣಗಳು ಸಹಿತ ಅದಾವ. ಹಲವಾರು ಕಾನೂನುಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಒಂದು ದೇಶದ ಸಂವಿಧಾನ. ಈ ಸಂವಿಧಾನ ಅಂತಕ್ಕಂಥದ್ದು ಮೂಲಭೂತ ಕಾನೂನುಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಯಾವಾಗ ಭಾರತ ದೇಶ ಸ್ವತಂತ್ರ ಆಗಾಗ ಉತ್ಸುಕತೆಯೊಳಗೆ ನಿಂತಿತ್ತು, ಆವಾಗ ಬ್ರಿಟಿಷರು ಭಾರತೀಯರಿಗೆ ಒಂದು ಸವಾಲನ್ನ ಹಾಕಿದ್ರು. ಏನಂತ ಹಾಕಿದ್ರು? ನಿಮ್ಮದೇ ಆಗಿರ್ತಕ್ಕಂತಹ ಒಂದು ಸಂವಿಧಾನವನ್ನು ರಚನೆ ಮಾಡ್ರಿ ಅಂತ ತಿಳ್ಕೊಂಡು ಸವಾಲನ್ನ ಹಾಕಿದ್ರು. ಇದಕ್ಕೆ ಪೂರ್ವ ತಯಾರಿ ಅತಿ ಉತ್ಸಾಹದಿಂದ ಎಲ್ಲರೂ ಕೂಡ ತಯಾರಿಯನ್ನ ಮಾಡಿಕೊಂಡ್ರು. ಅದೇ ರೀತಿಯಾಗಿ ಸಂವಿಧಾನವನ್ನು ಸಹಿತ ಏನ್ ಮಾಡಿದ್ರಪ್ಪ ಅಂತಂದ್ರೆ ಬರೆದ್ರು. ಎಷ್ಟು ದಿವಸ ಟೈಮನ್ನ ತಗೊಂಡ್ರು? ಸರಿಸುಮಾರು 3 ವರ್ಷಗಳ ಕಾಲ ಸಂವಿಧಾನವನ್ನ ತಯಾರು ಮಾಡಕ, ಸಿದ್ಧ ಮಾಡಕ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಮಯವನ್ನ ತಗೊಂಡ್ರು. ಅನೇಕ ರೀತಿಯಾಗಿರ್ತಕ್ಕಂಥ ರಾಷ್ಟ್ರಗಳ ಸಂವಿಧಾನ ನೋಡಿಕೊಂಡು ಆ ರಾಷ್ಟ್ರಗಳಲ್ಲಿರ್ತಕ್ಕಂಥ ಸಂವಿಧಾನ ನಮ್ಮ ನಾಗರಿಕರಿಗೆ, ಭಾರತದಲ್ಲಿರ್ತಕ್ಕಂಥ ನಾಗರಿಕರಿಗೆ ಯಾವ ರೀತಿ ಉತ್ತಮವಾಗಿರ್ತಕ್ಕಂಥ ಅಂಶಗಳಿದಾವೆ ಅನ್ನೋದು ನೋಡಿಕೊಂಡು
ಅಲ್ಲಿರ್ತಕ್ಕಂಥ ಹಲವಾರು ಅಂಶಗಳನ್ನು ನಾವು ಎತ್ಕೊಂಡು ನಮ್ಮ ಒಂದು ಸಂವಿಧಾನವನ್ನ ನಾವು ರೆಡಿ ಮಾಡ್ತಿದ್ದೀವಿ. ಯಾವ ಸಂವಿಧಾನ? ಭಾರತದ ಸಂವಿಧಾನ. ಹಾಗಾದ್ರೆ ಇಂದಿನ ಇಂದಿನ ಒಂದು ಅವಧಿಯಲ್ಲಿ ನಾವು ಈ ಭಾರತ ಸಂವಿಧಾನ ಅಥವಾ ನಮ್ಮ ಸಂವಿಧಾನ, ಪೌರ ನೀತಿಗೆ ಸಂಬಂಧಪಟ್ಟಂತೆ ನಮ್ಮ ಸಂವಿಧಾನ, ಪೌರಾಣಿತಿಗೆ ಸಂಬಂಧಪಟ್ಟಂತಹ ನಮ್ಮ ಸಂವಿಧಾನದ ಪಾಠದ ಕುರಿತಾಗಿ ಇವತ್ತಿನ ಒಂದು ಅವಧಿಯೊಳಗೆ ನಾವು ಅಧ್ಯಯನವನ್ನ ಮಾಡೋಣ. ಆದರೆ ಈ ಅಧ್ಯಯನವನ್ನ ಮಾಡ್ತಕ್ಕಂಥ ಸಂದರ್ಭದಾಗ ಸಂವಿಧಾನದ ಯಾವೆಲ್ಲ ಅಂಶಗಳನ್ನು ನಾವು ಅರ್ಥಕೊಳ್ತೀವಿ. ಮೊದಲನೇದಾಗಿ ಒಂದು ಸಂವಿಧಾನದ ಅರ್ಥ ಮತ್ತು ಮಹತ್ವವನ್ನು ನಾವು ಅರ್ಥಕೊಳ್ಬೇಕು. ಸಂವಿಧಾನ ಅಂತಂದ್ರೆ ಏನು, ಸಂವಿಧಾನದ ಮಹತ್ವಗಳೇನೇನು ಅಂತಕ್ಕಂಥ ಅಂಶಗಳನ್ನು ನಾವು ಮೊದಲನೇದಾಗಿ ತಿಳ್ಕೊಳ್ಳೋಕೆ ಸಾಧ್ಯ ಅದ. ಅದರ ಜೊತೆಗೆ ಸಂವಿಧಾನದ ಪ್ರಸ್ತಾವನೆಯ ಮಹತ್ವವನ್ನು ಸಹಿತ ನಾವು ತಿಳ್ಕೋಬೇಕು. ಸಂವಿಧಾನದ ಪ್ರಸ್ತಾವನೆಗೆ ನಾವು ಒಂದು ಮಾತಿಂದ ಕರಿತೀವಿ, ಒಂದು ಹೆಸರಿಂದ ಕರಿತೀವಿ. ಇದೊಂದು ಸಂವಿಧಾನದ ಹೃದಯ ಅಂತ ತಿಳ್ಕೊಂಡು ನಾವು ಸಂವಿಧಾನದ ಪೀಠಿಕೆಯನ್ನು ಸಹಿತ ನಾವು ಕಂಡುಕೊಳ್ತೀವಿ. ಅದರ ಮಹತ್ವವನ್ನು ಸಹಿತ ನಾವು ಅಧ್ಯಯನವನ್ನು ಮಾಡಬೇಕು. ಸಂವಿಧಾನದ ಮುಖ್ಯ ಲಕ್ಷಣಗಳನ್ನು ಅರಿಯುವುದು ಮತ್ತು ಅದನ್ನು ಮೆಚ್ಚುವುದು. ಸಂವಿಧಾನ ಅಂತಂದ್ರೆ ಏನು, ಸಂವಿಧಾನದಲ್ಲಿರ್ತಕ್ಕಂಥ ಹಲವಾರು ಲಕ್ಷಣಗಳು ಯಾವುವು ಮತ್ತು ಅದನ್ನು ನಾವು ಒಪ್ಪಿಕೊಳ್ಬೇಕು. ಭಾರತ ಸಂವಿಧಾನ ಅಂತಕ್ಕಂಥ ವಿಷಯ ಯಾವೆಲ್ಲ ರೀತಿಯಾಗಿ ಕಾನೂನುಗಳನ್ನ ನಾವು ನಡೆಸ್ಕೊಂಡು ಹೋಗಬೇಕು ಭಾರತೀಯರಾಗಿ, ಅಂತಹ ಹಲವಾರು ಅಂಶಗಳು ನಮಗೇನ್ ಮಾಡ್ತಾವ ಅಂದ್ರೆ ಬೆನ್ನೆಲುಬಾಗಿ ನಿಲ್ತಾವ. ಮೂಲಭೂತ ಹಕ್ಕುಗಳಾಗಿರಲಿ, ಮೂಲಭೂತ ಕರ್ತವ್ಯಗಳನ್ನು ನಾವು ಸಹಿತ ಅರ್ಥಕೊಳ್ಬೇಕು. ಈ ಮೂಲಭೂತ ಹಕ್ಕುಗಳ ಮತ್ತು ಮೂಲಭೂತ ಕರ್ತವ್ಯಗಳು ಒಬ್ಬ ಒಳ್ಳೆಯ ನಾಗರಿಕನನ್ನಾಗಿ ಏನ್ ಮಾಡ್ತಂದ್ರೆ ಹೊರಹೊಮ್ಮಿಸ್ತಾವ. ಭಾರತದಲ್ಲಿರ್ತಕ್ಕಂಥ ಯಾವುದೇ ಪ್ರಜೆಗೆ ಈ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘಿಸುವಂತಿಲ್ಲ. ಅದೇ ರೀತಿ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾದ್ರೆ ನಾವು ನ್ಯಾಯಾಲಯದಿಂದ ಮತ್ತೆ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನ ಪಡ್ಕೊಳ್ಬಹುದು ಮತ್ತು ಮೂಲಭೂತ ಕರ್ತವ್ಯಗಳನ್ನು ಸಹಿತ ನಾವು ಅರಿತುಕೊಳ್ಳಬಹುದು. ಈ ಒಂದು ಅಧ್ಯಾಯದಲ್ಲಿ ಗಣರಾಜ್ಯದ ಪರಿಕಲ್ಪನೆಯನ್ನು ನಾವು ಕಾಣಬಹುದು. ಗಣರಾಜ್ಯ ಅಂತಂದ್ರೆ ಯಾವುದಕ್ಕೆ ನಾವು ಗಣರಾಜ್ಯ ಅಂತ ತಿಳ್ಕೊಂಡು ಕರಿತೀವಿ. ಗಣರಾಜ್ಯ ಅಂತ ತಿಳ್ಕೊಂಡು ಕರಿತೀವಿ. ಇದು ಯಾವ ಡೇಟಿಗೆ, ಯಾವ ಇಸ್ವಿ ಒಳಗೆ ನಾವು ಈ ಗಣರಾಜ್ಯ ಅಂತಕ್ಕಂಥದ್ದು ತಗೊಂಡ್ಕೊಂಡು ಬಂದೀವಿ. ಇಂತಹ ಹಲವಾರು ಸಂಗತಿಗಳು, ಹಲವಾರು ಅಂಶಗಳನ್ನು ನಾವು ಇಲ್ಲಿ ನೋಡ್ತೀವಿ. ಸರ್ವಧರ್ಮ ಸಮನ್ವಯ ಎಂಬತಕ್ಕಂತಹ ಮಾತನ್ನ ಇಲ್ಲಿ ನಾವು ನೆನಬೇಕಾಗ್ತದೆ. ಭಾರತ ಒಂದು ಜಾತ್ಯತೀತ ರಾಷ್ಟ್ರ, ಭಾರತ ಒಂದು ಸೆಕ್ಯುಲರಿಸಂ. ಹೀಗಾಗಿ ಈ ಎಲ್ಲಾ ಅಂಶಗಳನ್ನ ನಾವು ಏನ್ ಮಾಡಬಹುದು ಅಂತಂದ್ರೆ ಅರ್ಥಕೊಳ್ಬಹುದು ಮತ್ತು ಭಾರತದ ಸಂವಿಧಾನವನ್ನ ಗೌರವಿಸುವಂತಹ ಒಂದು ಪ್ರವೃತ್ತಿಯನ್ನು ನಾವು ಬೆಳೆಸ್ಕೊಳ್ಳೋದು ಈ ಒಂದು ಅಧ್ಯಾಯದಿಂದ ಸಾಧ್ಯ ಆಗ್ತದೆ. ಇಷ್ಟೆಲ್ಲಾ ಸಂಗತಿಗಳನ್ನು ನಾವು ಏನ್ ಮಾಡಬಹುದಪ್ಪ ಅಂತಂದ್ರೆ ಈ ಒಂದು ಅಧ್ಯಾಯದೊಳಗೆ, ನಮ್ಮ ಸಂವಿಧಾನ ಅಂತಕ್ಕಂಥ ಅಧ್ಯಾಯದೊಳಗೆ ನಾವೆಲ್ಲರೂ ತಿಳ್ಕೊಳ್ಳೋಕೆ ಸಾಧ್ಯ. ಪ್ರತಿಯೊಂದು ರಾಷ್ಟ್ರವೂ ಸಹಿತ ಒಂದೊಂದು ಸಂವಿಧಾನವನ್ನ ಹೊಂದಿರ್ತಾವ. ಭಾರತ ಇರಲಿ, ನೇಪಾಳ ಇರಲಿ, ಪಾಕಿಸ್ತಾನ ಇರಲಿ, ಬ್ರಿಟನ್ ಇರಲಿ, ಶ್ರೀಲಂಕಾ ಇರಲಿ, ಅಮೇರಿಕಾ ಇರಲಿ, ಜರ್ಮನಿ ಇರಲಿ, ಹೀಗೆ ಒಂದೊಂದು ರಾಷ್ಟ್ರ ಒಂದೊಂದು ಸಂವಿಧಾನವನ್ನ ಬೆಳಗೊಂಡಿರ್ತಾವೆ. ಆ ಸಂವಿಧಾನದ ಮೂಲಕವಾಗಿ ಕಾನೂನುಗಳು ಏನಂತಂದ್ರೆ ಪಾಸ್ ಆಗ್ತಾವೆ. ಆ ಸಂವಿಧಾನದ ಅಡಿಯೊಳಗೆ ನಾವು ಏನ್ ಮಾಡ್ಬೇಕಂತಂದ್ರೆ ಹಲವಾರು ರೀತಿಯಾಗಿರ್ತಕ್ಕಂಥ ಕಾನೂನಿನ ಚೌಕಟ್ಟಿನೊಳಗೆ ನಾವು ಕಾರ್ಯವನ್ನ ಮಾಡಬೇಕು. ಇಂತಹ ಹಲವಾರು ಅಂಶಗಳ ಕುರಿತಾಗಿ ಹಲವಾರು ಮಾಹಿತಿಗಳನ್ನ ನಾವು ಇವತ್ತಿನ ಒಂದು ಅವಧಿಯೊಳಗೆ ಅಧ್ಯಯನ ಮಾಡೋಣ. ಹಾಗಾದ್ರೆ ವಿದ್ಯಾರ್ಥಿಗಳು ಬನ್ನಿ, ನಮ್ಮ ಸಂವಿಧಾನ ಎಂಬ ಅಧ್ಯಾಯದ ಕುರಿತಾಗಿ ಹಲವಾರು ಮಾಹಿತಿಯನ್ನ ಗ್ರಹಿಸೋಣ. ಮೊದಲಾಗಿ ಮಾಡತಕ್ಕಂಥದ್ದು ಏನಪ್ಪಾ, ಸಂವಿಧಾನದ ಅರ್ಥ ಮತ್ತು ಮಹತ್ವ. ಸಂವಿಧಾನ ಅರ್ಥ ಮತ್ತು ಮಹತ್ವ. ಸಂವಿಧಾನದ ಅರ್ಥ ಏನು? ಒಂದು ದೇಶವು ಅನುಸರಿಸುವ ಮೂಲಭೂತ ಕಾನೂನು. ಏನ್ ಹೇಳ್ತದೆ? ಒಂದು ದೇಶ ಅನುಸರಿಸುವ
ಸಂವಿಧಾನ ಅಂತಕ್ಕಂಥದ್ದಂದ್ರೆ ಏನು? ಒಂದು ದೇಶವು ಅನುಸರಿಸುವಂತಹ ಮೂಲಭೂತ ಕಾನೂನನ್ನು ನಾವು ಸಂವಿಧಾನ ಅಂತ ಕರೀತೀವಿ. ಒಂದು ದೇಶ ಅನುಸರಿಸುವ ಮೂಲಭೂತವಾಗಿರ್ತಕ್ಕಂಥ ಕಾನೂನು. ಈ ಮೂಲಭೂತ ಅಂತಕ್ಕಂಥದ್ದು ಕ್ರಮೇಣವಾಗಿ ನಾವು ಅದನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥದ್ದು. ಮೂಲಭೂತವಾಗಿ ಬೇಕಾಗಿರ್ತಕ್ಕಂತಹ ಹಲವಾರು ಕಾನೂನುಗಳನ್ನ ಒಳಗೊಂಡಿರ್ತಕ್ಕಂಥದ್ದು ನಮ್ಮ ಸಂವಿಧಾನ. ನಾವು ಯಾವ ರೀತಿಯಾಗಿ ಸಾಮಾಜಿಕ ಜೀವನ ಪದ್ಧತಿಗಳು ನಡೀಬೇಕು, ಯಾವ ರೀತಿಯಾಗಿ ಈ ಕಾನೂನನ್ನ ಪರಿಪಾಲನೆ ಮಾಡಬೇಕು, ಮನೆಯಲ್ಲಿದ್ದಾಗ ಬೇರೆ ಇರ್ತದೆ, ಹೊರಗಡೆ ಬಂದಾಗ ಬೇರೆ ಇರ್ತದೆ, ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅವಾಚ್ಯ ಶಬ್ದಗಳಿಂದ ಯಾರನ್ನು ನಿಂದಿಸುವಂತಿಲ್ಲ, ಸಭೆ ಸಮಾರಂಭಗಳಲ್ಲಿ ಸೇರಬಹುದು, ಆದರೆ ಒಂದು ಧರ್ಮವನ್ನು ಎತ್ತಿ ಕಟ್ಟಿ ಇನ್ನೊಂದು ಧರ್ಮವನ್ನು ತೆಗೆಳುವ ಹಾಗಿಲ್ಲ. ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಅಂಶಗಳೇನಾಗ್ತವೆ ಇಲ್ಲಿ ಬರ್ತಾವ. ಅವನ್ನೆಲ್ಲ ನೋಡ್ಬೋದು. ಆದರೆ ಒಂದು ದೇಶ ಅನುಸರಿಸತಕ್ಕಂತಹ ಮೂಲಭೂತ ಕಾನೂನುಗಳನ್ನು ನಾವು ಏನಂತ ಕರೀತೀವಿ? ಸಂವಿಧಾನ ಅಂತ ಮಾಡ್ತೀವಿ, ಕರೀತೀವಿ. ಈ ಸಂವಿಧಾನ ಇರ್ತಕ್ಕಂಥದ್ದು ಸರ್ಕಾರದ ಅಂಗಗಳು ಮತ್ತು ಅವುಗಳ ಅಧಿಕಾರ ಕಾರ್ಯಗಳನ್ನು ನಿರೂಪಿಸುತ್ತದೆ. ಏನ್ ಮಾಡ್ತದೆ? ಅಧಿಕಾರ ಮತ್ತು ಕಾರ್ಯಗಳ ಕುರಿತಾಗಿ ಮಾಹಿತಿಯನ್ನ ಹೇಳ್ಕೊತ ಹೋಗ್ತದೆ. ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಅಧಿಕಾರಗಳು? ಪ್ರಧಾನಮಂತ್ರಿ ಇದರಿಂದ ಹಿಡ್ಕೊಂಡು ರಾಷ್ಟ್ರಪತಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಸಚಿವ ಸಂಪುಟ ಆಗಿರ್ಬೋದು, ಜನನಾಯಕರಾಗಿರ್ಬೋದು, ಸಾರ್ವಜನಿಕ ವಲಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಮತ್ತು ಜನಸಾಮಾನ್ಯರಾಗಿರ್ಬೋದು. ರಾಷ್ಟ್ರಪತಿಯಿಂದ ಹಿಡ್ಕೊಂಡು ಒಬ್ಬ ಕೂಲಿ ಕಾರ್ಮಿಕರಿಗೂ ಸಹಿತ ಒಂದೇ ರೀತಿಯಾಗಿರ್ತಕ್ಕಂತಹ ಕಾನೂನು ಏನಾಗಿರಪ್ಪ ಅಂತಂದ್ರೆ ನಮ್ಮ ಸಂವಿಧಾನದೊಳಗ ಇರ್ತಾವ. ಹೀಗಾಗಿ ಈ ಅಧಿಕಾರ ಮತ್ತು ಕಾರ್ಯಗಳನ್ನ ಏನ್ ಮಾಡಬೇಕಂದ್ರೆ ಮಾಹಿತಿಯನ್ನ ಹೇಳ್ಕೊತಾ ಹೋಗ್ತದೆ. ಯಾವ ರೀತಿ ನಾವು ಅಧಿಕಾರವನ್ನು ನಡೆಸಬೇಕು, ಯಾವ ರೀತಿ ನಾನು ಕೆಲಸವನ್ನು ಮಾಡಬೇಕು, ಯಾವ ರೀತಿ ನಾನು ಕಾರ್ಯವನ್ನ ಮೈಗೂಡಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಸಂವಿಧಾನದೊಳಗೆ ಏನಾಗ್ತಪ್ಪ ಅಂತಂದ್ರೆ ಉಲ್ಲೇಖ ಇರ್ತದೆ. ಸಂವಿಧಾನವು ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳನ್ನ ನಿರೂಪಿಸುತ್ತದೆ. ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯ, ಪ್ರಜೆಗಳ ಹಕ್ಕು ಮತ್ತು ಯಾವೆಲ್ಲ ರೀತಿಯಾಗಿ ನಮ್ಗೆ ಹಕ್ಕುಗಳಿದಾವ ಮತ್ತು ಯಾವೆಲ್ಲ ರೀತಿಯಾಗಿ ನಾವು ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ಬೇಕು, ಇದನ್ನ ಎಲ್ಲಿ ಹೇಳ್ತದೆ? ಸಂವಿಧಾನ ಹೇಳ್ತದೆ. ಯಾವ ರೀತಿಯಾಗಿ ಹೇಳ್ತೀವಿ ಅಂತಂದ್ರೆ ಪ್ರಜೆಗಳ ಹಕ್ಕುಗಳು, ಮೂಲಭೂತ ಹಕ್ಕುಗಳು 6 ಮೂಲಭೂತ ಹಕ್ಕುಗಳನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಕರ್ತವ್ಯಗಳು ಸಹಿತ ಅದಾವ. ನಾವು ರಾಷ್ಟ್ರ ನೀತಿಗೆ ಗೌರವವನ್ನು ಸಲ್ಲಿಸಬೇಕು, ರಾಷ್ಟ್ರ ಧ್ವಜಕ್ಕೆ ಗೌರವವನ್ನು ಸಲ್ಲಿಸಬೇಕು, ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನ ಹಾಳು ಮಾಡಬಾರದು, ದೇಶದ ಭದ್ರತೆಗೆ ನಾವೆಲ್ಲರೂ ಕೈ ಜೋಡಿಸಬೇಕು ಮುಂತಾದ ರೀತಿಯಾಗಿರ್ತಕ್ಕಂಥ ಕರ್ತವ್ಯಗಳು ಏನಾಗ್ತಾವ ಅಂದ್ರೆ ನಮ್ಮಲ್ಲಿದ್ದಾವ. ಅದೇ ರೀತಿಯಾಗಿ ಒಬ್ಬ ನಾಗರಿಕ ಅಥವಾ ಭಾರತದ ಪ್ರಜೆ ಯಾವೆಲ್ಲ ರೀತಿಯಾಗಿ ತಾನು ಬದುಕಬೇಕು. ಸ್ವಾತಂತ್ರ್ಯದ ಹಕ್ಕು ಐತಿ ನಮ್ಮಲ್ಲಿ. ಮಾತನಾಡುವ ಸ್ವಾತಂತ್ರ್ಯ ಎಲ್ಲರಿಗೂ. ಯಾರಾದ್ರೂ ಏನಾದ್ರೂ ಮಾತಾಡ್ತಿದ್ರೆ ನೀವು ಸುಮ್ಮನೆ ಮಾತಾಡಬೇಡ ಅನ್ನೋ ಹಾಗಿಲ್ಲ. ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಮಾತನಾಡುವ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಇದೆ, ಜೀವಿಸುವ ಸ್ವಾತಂತ್ರ್ಯ ಇದೆ, ನಾನು ಶಿಕ್ಷಣವನ್ನ ಪಡಿಬೇಕು ಆ ಸ್ವಾತಂತ್ರ್ಯ ನಮ್ಮಲ್ಲಿದೆ. ಯಾರಾದ್ರೂ ಎಲ್ಲಾದ್ರೂ ಒಂದ್ ಕಡೆ ಜೀವನವನ್ನು ಸಾಗಿಸಬಹುದು. ಭಾರತದ ಯಾವುದೇ ಪ್ರದೇಶದಲ್ಲಿ ಬೇಕಾದ್ರೂ ನಾನು ವಾಸವನ್ನು ಮಾಡಬಹುದು. ನಾನಿವತ್ತ ಈ ಪ್ರದೇಶದೊಳಗಿದ್ರೆ ನಾನು ನಾಳೆ ದೆಹಲಿಗೆ ಹೋಗ್ಬೋದು, ನಾಳೆ ಜಮ್ಮು ಕಾಶ್ಮೀರ ಹೋಗ್ಬೋದು, ಆಚೆ ನಡೆದು ಪಶ್ಚಿಮ ಬಂಗಾಳಕ್ಕೆ ಹೋಗ್ಬೋದು, ಅರುಣಾಚಲ ಪ್ರದೇಶ ಹಿಡ್ಕೊಂಡು ಗುಜರಾತ್ ಬರಬೇಕು, ಕಾಶ್ಮೀರದಿಂದ ಹಿಡ್ಕೊಂಡು ಕನ್ಯಾಕುಮಾರಿ ಬರಬೇಕು, ನಾನು ಎಲ್ಲಿ ಬೇಕಾದರೂ ಸಂಚರಿಸುವ ಹಕ್ಕು ನಮ್ಮದ. ಹೀಗಾಗಿ ನಮಗೆ ಸಂವಿಧಾನ ಏನು ಹೇಳ್ಕೊಟ್ಟದಂದ್ರೆ ಹಲವಾರು ರೀತಿಯಾಗಿರ್ತಕ್ಕಂತಹ ಮಾಹಿತಿಯನ್ನ, ಹಲವಾರು ರೀತಿಯಾಗಿರ್ತಕ್ಕಂಥ ಹಕ್ಕುಗಳನ್ನ, ಹಲವಾರು ರೀತಿಯಾಗಿರ್ತಕ್ಕಂಥ ಕರ್ತವ್ಯಗಳನ್ನ ಏನ್ ಮಾಡಬೇಕಪ್ಪ ಅಂದ್ರೆ ಹೇಳ್ಕೊಟ್ಟಿದ್ದಾರೆ. ಹೀಗಾಗಿ ಈ ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳ ಕುರಿತಾಗಿ ಏನ್ ಮಾಡ್ತದೆ ಅಂದ್ರೆ ಮಾಹಿತಿಯನ್ನ ಹೇಳ್ತದೆ. ಸಂವಿಧಾನವು ಸರ್ಕಾರಕ್ಕೆ ಮಾರ್ಗಸೂಚಿಯಾಗಿದೆ. ಸರ್ಕಾರಕ್ಕೆ ಮಾರ್ಗಸೂಚಿಯಾಗಿದೆ. ಯಾವ ರೀತಿಯಾಗಿ ಸರ್ಕಾರಕ್ಕೆ ಮಾರ್ಗಸೂಚಿಯಾಗಿದೆ? ಸರ್ಕಾರ ಯಾವುದೇ ಒಂದು ಕಾರ್ಯವನ್ನ, ಕಾನೂನನ್ನ ಹೊರಡಿಸಬೇಕು ಅಂತಂದ್ರೆ ಅದು ಯಾವುದರ ಆಧಾರವಾಗಿ ಹೊರಡಿಸ್ತಾರೆ ಅಂತಂದ್ರೆ ಸಂವಿಧಾನದ ಮೂಲಕವಾಗಿ ಅವರು ಕಾನೂನನ್ನ, ಕರ್ತವ್ಯವನ್ನ ಪರಿಪಾಲನೆ ಮಾಡಬೇಕಾಗ್ತದೆ. ಹೀಗಾಗಿ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನನ್ನ ಹೊರಡಿಸಬೇಕಂತಂದ್ರು ಸಂವಿಧಾನದ ಚೌಕಟ್ಟಿನೊಳಗ, ಸಂವಿಧಾನದ ಅಡಿಯೊಳಗಡೆ ಏನ್ ಮಾಡಬೇಕಾಗ್ತದೆ? ಹಲವಾರು ರೀತಿಯಾಗಿರ್ತಕ್ಕಂಥ ಕಾನೂನನ್ನ ಹೊರಡಿಸಬೇಕಾಗ್ತದೆ.
ಇವತ್ತು ಈ ಸರ್ಕಾರ ಬಂದಿದೆ, ನಾಳೆ ಬೇರೆ ಸರ್ಕಾರ ಬಂದಿದೆ, ಅವರು ಬೇರೆ ರೀತಿಯಾಗಿರ್ತಕ್ಕಂತಹ ಕಾನೂನ ಹೊರಡಿಸ್ತಾರ ಅನ್ನೋ ಹಾಗಿಲ್ಲ. ಯಾಕಂದ್ರೆ ಸಂವಿಧಾನ ಏನ್ ಮಾಡ್ತದ, ಒಂದೇ ರೀತಿಯಾಗಿರ್ತಕ್ಕಂಥ ಕಾನೂನು ಚೌಕಟ್ಟಿನ ಒಳಗಡೆ ಅವರು ಮಾಹಿತಿಯನ್ನ ಕೊಟ್ಟಿರ್ತಾರ. ಹೀಗಾಗಿ ಸರ್ಕಾರಕ್ಕೆ ಏನಾಗಿಪ್ಪ ಅಂತಂದ್ರೆ ಇದು ಮಾರ್ಗಸೂಚಿ ಆಗಿದೆ. ಸಂವಿಧಾನವನ್ನು ನಾವು ರಚನೆ ಮಾಡ್ಬೇಕಪ್ಪ ಅಂತಂದ್ರೆ ಹಲವಾರು ರೀತಿಯಾಗಿರ್ತಕ್ಕಂತಹ ಕಷ್ಟಗಳು, ಹಲವಾರು ರೀತಿಯಾಗಿರ್ತಕ್ಕಂಥ ತೊಂದರೆಗಳೆದುರಾದು ಆ ಎಲ್ಲಾ ತೊಂದರೆಗಳು ಕಷ್ಟಗಳನ್ನ ಮೀರಿ ಅಂದಿನ ಕಾಲದಲ್ಲಿರ್ತಕ್ಕಂತಹ ನಮ್ಮ ಮಹಾನ್ ಚೇತನಗಳು ಏನ್ ಮಾಡ್ಯಾರ, ಸಂವಿಧಾನವನ್ನ ರಚನೆ ಮಾಡ್ಯಾರ. ಸಂವಿಧಾನವನ್ನು ರಚನೆ ಮಾಡಾಕ ಸರಿಯಾಗಿ 2 ವರ್ಷ 11 ತಿಂಗಳು 18 ದಿವಸಗಳ ಕಾಲ ಏನ್ ಮಾಡ್ಯಾರ, ಸಂವಿಧಾನವನ್ನ ರಚನೆ ಮಾಡಾಕ ಟೈಮ್ ಅನ್ನ ತಗೊಂಡ್ರು. ಸರಿಸುಮಾರು 3 ವರ್ಷಗಳ ಅವಧಿಯನ್ನ ನಾವು ಸಂವಿಧಾನದ ಕಾಲ ಅಂತ ತಿಳ್ಕೊಂಡಿರ್ತೀವಿ, ಕರಿತೀವಿ. ಹೀಗಾಗಿ ಇದು ಸರ್ಕಾರಕ್ಕೆ ಏನ್ ಮಾಡ್ತದೆ ಅಂದ್ರೆ ಹಲವಾರು ರೀತಿಯಾಗಿರ್ತಕ್ಕಂತಹ ಮಾಹಿತಿಯನ್ನ ಕೊಡುವುದ್ರ ಜೊತೆಗೆ ಮಾರ್ಗದರ್ಶಿ ಆಗೈತಿ ಅಂತ ನೋಡ್ತೀವಿ. ಅದೇ ರೀತಿಯಾಗಿ ಸಂವಿಧಾನವನ್ನ ಯಾರೇ ಆಗಲಿ ಉಲ್ಲಂಘಿಸುವಂತಿಲ್ಲ, ಏನ್ ಮಾಡುವಂತಿಲ್ಲ, ಉಲ್ಲಂಘಿಸುವಂತಿಲ್ಲ. ಏನಿದು ಉಲ್ಲಂಘಿಸುವಂತಿಲ್ಲ ಅಂದ್ರೆ ಆ ಕಾನೂನನ್ನ ಹೇಳ್ಕೊಟ್ಟದ, ಆ ಕಾನೂನನ್ನ ಮೀರಿ ನಡೆಯುವಂತಿಲ್ಲ ಅಂತಂದಂಗ. ಉಲ್ಲಂಘಿಸುವಂತಿಲ್ಲ ಅಂತಂದ್ರೆ ಆ ಕಾನೂನನ್ನ ಮೀರಿ ನಡೆಯಬಾರದು. ಈ ನಾನು ಏನೋ ನಿಮ್ಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಟ್ಟೇನೆ ಅಂತ ಅಂದ್ರೆ ಆ ದಾರಿನ ಬಿಟ್ಟು ನೀವು ಬೇರೆ ದಾರಿಗೆ ಹೋಗಬಾರ್ದು. ಅಂದ್ರ ಈ ಕಾನೂನನ್ನ ಮೀರಿ ನಡಿಬಾರ್ದು. ಯಾರೇ ಆದ್ರೂ ಸಂವಿಧಾನಕ್ಕೆ ಗೌರವವನ್ನ ಸಲ್ಲಿಸಬೇಕು. ಸಂವಿಧಾನ ಹೇಳಿಕೊಟ್ಟಿರ್ತಕ್ಕಂಥ ಮಾಹಿತಿಗೆ ಅನುಗುಣವಾಗಿ, ಕಾನೂನಿಗೆ ಅನುಗುಣವಾಗಿ ನಾವು ಏನ್ ಮಾಡಬೇಕು, ಕಾರ್ಯವನ್ನ ಮಾಡಬೇಕು. ಆದರೆ ಸಂವಿಧಾನಕ್ಕೆ ವಿರುದ್ಧವಾಗಿ ನಾವು ನಡ್ಕೋಬಾರದು. ಸಂವಿಧಾನವನ್ನ ಯಾರೇ ಆಗಲಿ ಭಾರತದ ಪ್ರಜೆ, ಯಾರೇ ರಾಷ್ಟ್ರಪತಿಯಿಂದ ಹಿಡ್ಕೊಂಡು ಸಾಮಾನ್ಯದ ಜನ ಅವರು ಏನ್ ಮಾಡಬಾರ್ದು ಅಂದ್ರೆ ಸಂವಿಧಾನವನ್ನ ಉಲ್ಲಂಘನೆ ಮಾಡಬಾರದು ಅಂತಕ್ಕಂಥ ಮಾಹಿತಿ ಏನಾಗ್ತದೆ ಅಂದ್ರೆ ಸಂವಿಧಾನದ ಅರ್ಥದೊಳಗೆ ಬರ್ತದೆ. ಹೀಗಾಗಿ ನಾವು ಸಂವಿಧಾನ ಅಂತಂದ್ರೆ ಒಂದು ದೇಶ ಅನುಸರಿಸತಕ್ಕಂಥ ಮೂಲಭೂತ ಕಾನೂನುಗಳನ್ನ ನಾವು ಸಂವಿಧಾನ ಅಂತ ಕರಿತೀವಿ. ಸಂವಿಧಾನ ಏನ್ ಮಾಡ್ತಂದ್ರೆ ಅಧಿಕಾರ ಮತ್ತು ಕಾರ್ಯಗಳ ಕುರಿತಾಗಿ ಮಾಹಿತಿಯನ್ನ ಹೇಳ್ತದೆ. ಅದರ ಜೊತೆಗೆ ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳನ್ನ ಏನ್ ಮಾಡ್ತಂದ್ರೆ ತಿಳಿಸ್ಕೊಡ್ತದೆ. ಯಾವ ರೀತಿ ನಾನು ಕಾರ್ಯವನ್ನು ಮಾಡಬೇಕು, ಯಾವ ರೀತಿ ನಾನು ನಡ್ಕೋಬೇಕು, ಯಾವ ರೀತಿ ನಾನು ಇರಬೇಕು ಅಂತಕ್ಕಂಥ ಹಲವಾರು ಅಂಶಗಳು ಏನಾಗ್ತಂದ್ರೆ ಸಂವಿಧಾನ ನಮಗೆ ಹೇಳಿಕೊಡ್ತದೆ, ತಿಳಿಸ್ಕೊಡ್ತದೆ. ಅದೇ ರೀತಿಯಾಗಿ ಸರ್ಕಾರಕ್ಕೆ ಮಾರ್ಗದರ್ಶಿಯಾಗಿದೆ. ಸರ್ಕಾರ ಏನೇ ಕಾನೂನನ್ನ ಹೊರಡಿಸಬೇಕಾಗಿದ್ರು ಅದು ಸಂವಿಧಾನದ ಅಡಿಯೊಳಗೆ ಏನ್ ಮಾಡಬೇಕಾಗ್ತದೆ, ಮಾಹಿತಿಯನ್ನ ನೀಡಬೇಕಾಗ್ತದೆ. ಅದೇ ರೀತಿಯಾಗಿ ಯಾರೇ ಆಗಲಿ ಭಾರತದ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ, ಅದು ರಾಷ್ಟ್ರಪತಿಯಿಂದ ಹಿಡ್ಕೊಂಡು ಸಾಮಾನ್ಯ ಜನರಿಗೂ ಸಹಿತ ಆ ಸಂವಿಧಾನವನ್ನ ಉಲ್ಲಂಘಿಸುವಂತಿಲ್ಲ. ಆ ತೀರ್ಮಾನಗಳನ್ನ ಒಪ್ಪಿ ನಡಿಬೇಕು, ಹೊರ ವಿನಃ ಅದನ್ನ ಕೆಡಿಸುವಂತಹ ವಾತಾವರಣ ಸೃಷ್ಟಿಸಬಾರದು ಅಂತಕ್ಕಂಥ ಮಾಹಿತಿ ಏನಾಗ್ತದೆ ಸಂವಿಧಾನದ ಅರ್ಥದೊಳಗೆ ಬರ್ತದೆ. ಇನ್ನು ಸಂವಿಧಾನದ ಮಹತ್ವ ಏನು ಹೇಳ್ತದೆ, ಹಲವಾರು ರೀತಿಯಾಗಿರ್ತಕ್ಕಂಥ ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಶಗಳು ಏನಾಗ್ತದೆ ಸಂವಿಧಾನ ತಿಳಿಸಿಕೊಡ್ತದೆ. ಮೊದಲನೇದಾಗಿ ಸಂವಿಧಾನವು ದೇಶದ ಮೂಲಭೂತ ಕಾನೂನು ಆಗಿರುವುದರಿಂದ, ಸಂವಿಧಾನ ಏನಾಗೈತಿ ದೇಶದ ಮೂಲಭೂತ ಕಾನೂನು ಆಗಿರುವುದರಿಂದ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಸಚಿವ ಸಂಪುಟ, ಮಂತ್ರಿವರ್ಗ, ಜನಸಾಮಾನ್ಯರು, ಶಾಸಕರು ಹೀಗೆ ಮುಂತಾದ ಜನರು ಸಹಿತ ಸಂವಿಧಾನವನ್ನು ಪರಿಪಾಲನೆ ಮಾಡಬೇಕು. ಮತ್ತು ಇವರೆಲ್ಲರಿಗೂ ರೀತಿ ಒಂದೇ ರೀತಿಯಾಗಿರ್ತಕ್ಕಂಥ ಕಾನೂನು ಭಾರತದೊಳಗೆ ಐತಿ ಅಂತಕ್ಕಂಥದ್ದು ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಶ. ಇಲ್ಲಿ ಸರ್ಕಾರದ ಯಾವುದೇ ಒಬ್ಬ ಉನ್ನತವಾಗಿರ್ತಕ್ಕಂಥ ಹುದ್ದೆಯಲ್ಲಿ ಇರಲಿ ಅಥವಾ ಏನೋ ಕೆಲಸ ಕಾರ್ಯಗಳನ್ನ ಮಾಡಲಾರದೆ ಭಾರತದಲ್ಲಿ ವಾಸಿಸ್ತಕ್ಕಂಥ ವ್ಯಕ್ತಿಯಾಗಿರಲಿ, ರಾಜಕಾರಣದಲ್ಲಿ ಇರತಕ್ಕಂತಹ ಹಲವಾರು ರೀತಿಯಾಗಿರ್ತಕ್ಕಂಥ ರಾಜ ಪ್ರತಿನಿಧಿಗಳಾಗಿರಲಿ, ಮುಖ್ಯಮಂತ್ರಿಗಳಾಗಿರಲಿ, ಪ್ರಧಾನಮಂತ್ರಿಗಳೇ ಆಗಿರಲಿ, ರಾಷ್ಟ್ರಪತಿಗಳೇ ಆಗಿರಲಿ, ಆ ಎಲ್ಲರಿಗೂ ಸಹಿತ ಏನಾಗಿತ್ತು ಕಾನೂನು ಒಂದೇ ಇದೆ. ಈ ನ್ಯಾಯಾಧೀಶರಲ್ಲಿ, ಅಧಿಕಾರ ವರ್ಗದಲ್ಲಿ ದೇಶದ ಯಾವುದೇ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕು, ಪ್ರತಿ ಊರು, ಪ್ರತಿ ರಾಜ್ಯ, ದೇಶದ ಯಾವುದೇ ಸರ್ವ ವ್ಯಕ್ತಿಗೂ ಸಹಿತ ಕಾನೂನು ಒಂದೇ ರೀತಿಯಾಗಿರ್ತಕ್ಕಂಥದ್ದು. ಹೀಗೆ ಸಂವಿಧಾನ ಹಲವಾರು ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಏನ್ ಮಾಡ್ತದಪ್ಪ ಅಂದ್ರೆ ಹೇಳ್ಕೊತಾ ಹೋಗ್ತದೆ. ಇನ್ನೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಶ ಅಂತಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತು ಕಾನೂನು ಏನಾಗ್ತದಪ್ಪ ಅಂತಂದ್ರೆ ಎಲ್ಲರಿಗೂ ಸರ್ವ ಸಮಾನ ಅಂತ ತಿಳ್ಕೊಂಡು ಏನಾಗ್ತದೆ ಮಾಹಿತಿ ಕೊಡ್ತದೆ. ಕಾನೂನು ಎಲ್ಲರಿಗೂ ಸಮಾನ.
ವಿಶೇಷವಾಗಿ ನಾವು ಏನು ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಶ ಅಂತ ತಿಳ್ಕೊಂಡ್ರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ಸೂತ್ರವನ್ನ ಸಂವಿಧಾನ ಎತ್ತಿ ಹಿಡಿದಿದೆ. ಯಾವ ರೀತಿಯಾಗಿ ಈಗ ಜನಸಾಮಾನ್ಯರಿಗೆ ಒಂದು ರೀತಿಯಾಗಿರ್ತಕ್ಕಂತಹ ಕಾನೂನು ಆಗಿರಬಹುದು ಅಥವಾ ಯಾವುದೇ ಒಬ್ಬ ಉನ್ನತ ವರ್ಗದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಕಾನೂನು ಬೇರೆ ಇರಬಹುದು, ಇಲ್ಲ ಎಲ್ಲರಿಗೂ ಸಹಿತ ಒಂದೇ ರೀತಿಯಾಗಿರ್ತಕ್ಕಂಥ ಕಾನೂನು ಮತ್ತು ಶಿಕ್ಷೆಗಳು. ಯಾವುದೇ ಒಬ್ಬ ಬಡ ವ್ಯಕ್ತಿ ಅಥವಾ ಬಡ ಕಾರ್ಮಿಕ ಯಾವುದೋ ಒಂದು ಕೆಲಸವನ್ನ ಕಾರ್ಯವನ್ನ ಮಾಡ್ಯಾನ, ಅದೇ ಕೆಲಸವನ್ನ ಯಾವುದೋ ಒಬ್ಬ ಶ್ರೀಮಂತ ಕುಟುಂಬದಲ್ಲಿರ್ತಕ್ಕಂಥ ವ್ಯಕ್ತಿ ಮಾಡ್ಯಾನ, ಅವನಿಗೆ ಇವನಿಗೂ ವ್ಯತ್ಯಾಸಗಳನ್ನ ಕಾನೂನೊಳಗ ಇಲ್ಲ. ಭಾರತದ ಯಾವುದೇ ಒಬ್ಬ ಪ್ರಜೆಯನ್ನು ತಗೊಂಡ್ರೂ ಸಹಿತ ಒಂದೇ ರೀತಿಯಾಗಿರ್ತಕ್ಕಂಥ ಕಾನೂನು ವ್ಯವಸ್ಥೆ ಅಂದ್ರ ನಮಗೇನ್ ಬೇಕಾಗ್ತದೆ, ಭಾರತದೊಳಗ ಸಮಾನತೆ ಐತಿ. ಭಾರತದೊಳಗ ಸಮಾನತೆ ಐತಿ ಏನಪ್ಪಾ ಅಂತಂದ್ರೆ ಭಾರತದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸಮಾನರು ಅಂತಕ್ಕಂಥ ಎತ್ತಿ ಹಿಡಿದ ಸೂತ್ರ ಕಾನೂನು ಮುಂದೆ ಎಲ್ಲರಿಗೂ ಸಮಾನ ಅವಕಾಶ ಎಂಬ ಸೂತ್ರವನ್ನು ಏನ್ ಮಾಡಿದಪ್ಪ ಅಂತಂದ್ರೆ ಸಂವಿಧಾನ ಎತ್ತಿ ಹಿಡಿದಿದೆ. ಸರ್ಕಾರ ನಿರ್ವಹಿಸಬೇಕಾದ ಕಾರ್ಯಗಳಿಗೆ ಮಾರ್ಗಸೂಚಿಯಾಗಿ ಕಾರ್ಯಗಳನ್ನ ನಿರ್ವಹಿಸುತ್ತೆ. ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಈಗ ರೈತರಿಗೆ ಆಗಿರ್ಬೋದು ಅಥವಾ ಶ್ರೀಮಂತ ವರ್ಗಕ್ಕಾಗಿರ್ಬೋದು, ಬಡವರಿಗೆ ಆಗಿರ್ಬೋದು, ಜನಸಾಮಾನ್ಯರಿಗೆ ಆಗಿರ್ಬೋದು, ಅಶಿಕ್ಷಿತರಾಗಿರ್ಬೇಕು, ಇಂತಹ ಎಲ್ಲಾ ವ್ಯಕ್ತಿಗಳಿಗೂ ಸಹಿತ ಕಾನೂನು ಏನ್ ಮಾಡ್ತಂದ್ರೆ ಸರ್ಕಾರದ ವತಿಯಿಂದ ಸಂವಿಧಾನದ ಅಡಿಯೊಳಗ ಹಲವಾರು ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನ, ಹಲವಾರು ರೀತಿಯಾಗಿರ್ತಕ್ಕಂಥ ಕಾನೂನುಗಳನ್ನ, ಹಲವಾರು ರೀತಿಯಾಗಿರ್ತಕ್ಕಂಥ ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಶಗಳನ್ನ ಏನ್ ಮಾಡ್ತದೆ ತಿಳಿಸ್ಕೊಡ್ತದೆ. ಸಂವಿಧಾನ ಅತಿ ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಶ ಏನ್ ಮಾಡ್ತದೆ ಅಂದ್ರೆ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಗೌರವವನ್ನು ಸಲ್ಲಿಸಬೇಕು, ಸಮಾನವಾಗಿರ್ತಕ್ಕಂಥ ಕಾನೂನನ್ನ ಹೇಳ್ಕೊಡ್ಬೇಕು ಅನ್ನೋದು ಒಂದು ಪಾಯಿಂಟ್ ಆಗುತ್ತೆ. ಸರ್ಕಾರವು ಏನ್ ಮಾಡ್ತದೆ, ನಿರ್ವಹಿಸಬೇಕಾದ ಕಾರ್ಯಗಳಿಗೆ ಮಾರ್ಗಸೂಚಿಯಾಗಿ ಏನ್ ಮಾಡ್ತದೆ ಅಂದ್ರೆ ಕಾರ್ಯವನ್ನು ನಿರ್ವಹಿಸ್ತದೆ. ಸರ್ಕಾರದ ಅಂಗಗಳಾದ ಶಾಸಕಾಂಗ ಆಗಿರ್ಬೋದು, ಕಾರ್ಯಾಂಗ ಆಗಿರ್ಬೋದು ಮತ್ತು ನ್ಯಾಯಾಂಗ ಆಗಿರ್ಬೋದು. ಇಲ್ಲಿ ಬರ್ತಕ್ಕಂಥದ್ದು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಶಾಸಕಾಂಗ ಆಗಿರ್ಬೋದು, ಕಾರ್ಯಾಂಗ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು, ಇವು ಏನ್ ಮಾಡ್ತಾವಂದ್ರೆ ಅದು ಪರಿಪೂರ್ಣವಾಗಿರ್ತಕ್ಕಂತಹ ಸಂವಿಧಾನಗಳ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಶಗಳಿವು. ಶಾಸಕಾಂಗ ಆಗಿರ್ಬೋದು, ಕಾರ್ಯಾಂಗ, ನ್ಯಾಯಾಂಗದ ಕಾರ್ಯಗಳನ್ನು ನಿರ್ದೇಶಿಸಿ ಅವುಗಳಿಗೆ ಸಮನ್ವಯ ಸಾಧಿಸಲು ನೆರವಾಗ್ತವ. ಶಾಸಕಾಂಗದಿಂದ ಕಾರ್ಯದ ಕಾರ್ಯಗಳಿಂದ ನ್ಯಾಯಾಂಗ, ನ್ಯಾಯಾಂಗದಿಂದ ಕಾರ್ಯದ ಕಾರ್ಯಗಳಿಂದ ಶಾಸಕಾಂಗ. ಅದೇ ರೀತಿಯಾಗಿ ಇಲ್ಲಿ ಏನಾಗ್ತದೆ, ಹಲವಾರು ರೀತಿಯ ಸಮನ್ವಯ ಮಾಹಿತಿಗಳನ್ನ ಏನ್ ಮಾಡ್ತಂದ್ರೆ ಸಾಧಿಸ್ತದೆ. ಹೀಗಾಗಿ ಸರ್ಕಾರದ ಪ್ರಮುಖ ಅಂಗಗಳು ಅಂತ ತಿಳ್ಕೊಂಡು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಇವುಗಳನ್ನ ಏನ್ ಮಾಡ್ತಂದ್ರೆ ಸಮನ್ವಯತೆಯನ್ನ ಸಾಧಿಸ್ತದೆ. ಒಂದನ್ನ ಹೆಚ್ಚು ಮಾಡಂಗಿಲ್ಲ, ಒಂದನ್ನ ಕಡಿಮೆ ಮಾಡಂಗಿಲ್ಲ, ಎಲ್ಲವನ್ನೂ ಸಹಿತ ಒಂದೇ ಪ್ರಮಾಣದಲ್ಲಿ ನೋಡ್ಕೊಂಡು ಹೋಗ್ಬೇಕಾಗ್ತದೆ. ಹೀಗಾಗಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವು ಸರ್ಕಾರದ ಕಾರ್ಯಗಳನ್ನು ನಿರ್ದೇಶಿಸಿ ಅವುಗಳ ನಡುವೆ ಸಂಪರ್ಕವನ್ನ, ಸಮನ್ವಯವನ್ನ ಸಾಧಿಸಲು ನೆರವಾಗುತ್ತದೆ. ಅದೇ ರೀತಿಯಾಗಿ ಇನ್ನೊಂದು ಏನಪ್ಪಾ ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಶ ಅಂತ ತಿಳ್ಕೊಂಡ್ರೆ ಸಂವಿಧಾನವು ಸರ್ಕಾರ ಮತ್ತು ವ್ಯಕ್ತಿಗಳ ನಡುವಿನ ಸಂಬಂಧವನ್ನ ಗಟ್ಟಿಗೊಳಿಸ್ತದೆ. ಸರ್ಕಾರ ಮತ್ತು ವ್ಯಕ್ತಿಗಳ ನಡುವಿನ ಒಂದು ಸಂಬಂಧವನ್ನ ಏನ್ ಮಾಡ್ತಂದ್ರೆ ಗಟ್ಟಿಗೊಳಿಸ್ತದೆ. ಯಾವೆಲ್ಲ ರೀತಿಯಾಗಿ ಸರ್ಕಾರದಿಂದ ಯಾವುದೋ ಒಬ್ಬ ವ್ಯಕ್ತಿ ಜನಸಾಮಾನ್ಯರಿಗೋಸ್ಕರ ಏನ್ ಮಾಡ್ತಾನಂದ್ರೆ ಹುದ್ದೆಯೊಳಗ ಇರ್ತಾನೆ. ಅವೇನ್ ಮಾಡ್ಬೇಕಾಗಿದ್ದ ಪ್ರಮುಖ ಅಂಶ ರಾಷ್ಟ್ರಪತಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಇವರು ಏನ್ ಮಾಡ್ತಾರೆ, ಪ್ರಜೆಗಳಿಗೆ ನೆರವಾಗತಕ್ಕಂತಹ ಹಲವಾರು ಕಾನೂನುಗಳನ್ನ, ಹಲವಾರು ಯೋಜನೆಗಳನ್ನ ರೂಪಿಸಿ ಅವುಗಳನ್ನ ಜಾರಿಗೆ ತರಬೇಕು. ಯಾವುದರ ಅಡಿಯೊಳಗ ಅಂತಂದ್ರೆ ಸಂವಿಧಾನ ಎಂಬ ಅಡಿಯೊಳಗ, ಸಂವಿಧಾನದ ಚೌಕಟ್ಟಿನ ಅಡಿಯೊಳಗ ಇವರು ಏನ್ ಮಾಡ್ತಾರಂದ್ರೆ ಕಾರ್ಯಗಳನ್ನ, ಕಾನೂನುಗಳನ್ನ, ಮಾಹಿತಿಯನ್ನ ಏನ್ ಮಾಡ್ತಾರಂದ್ರೆ ಜನಸಾಮಾನ್ಯರಿಗೆ ಕೊಡ್ತಾರ. ಹೀಗಾಗಿ ಜನಸಾಮಾನ್ಯರಿಗೂ ಮತ್ತು ಸರ್ಕಾರದ ನಡುವೆ ಸಮನ್ವಯತೆಯನ್ನು ಏನ್ ಮಾಡಬೇಕು ಸಾಧಿಸ್ತದೆ. ಇಷ್ಟೆಲ್ಲ ಮಾಹಿತಿಗಳೇನಂತಂದ್ರೆ ಈ ಸಂವಿಧಾನದ ಅರ್ಥ ಮತ್ತು ಮಹತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು. ಹಾಗಾದ್ರೆ ಈ ಸಂವಿಧಾನ ಯಾವೆಲ್ಲ ರೀತಿಯಾಗಿ ರಚನೆ ಆಗಿದೆ, ಸಂವಿಧಾನವನ್ನು ರಚನೆ ಮಾಡಬೇಕು ಅಂತ ತಿಳ್ಕೊಂಡ ಯಾಕೆ ಸಂವಿಧಾನವನ್ನು ರಚನೆ ಮಾಡಬೇಕಂದ್ರೆ ಎಲ್ಲ ಏನೇನು ಕೆಲಸ ಕಾರ್ಯಗಳ ಸಂವಿಧಾನವನ್ನು ರಚನೆ ಮಾಡಿದಂತಹ ವ್ಯಕ್ತಿಗಳ್ಯಾರು ಮತ್ತು ಸಂವಿಧಾನ ರಚನಾ ಸಭೆ ಎಲ್ಲಿ ನಡೆಯಿತು, ಯಾವ ಡೇಟ್ ಸಂವಿಧಾನ ರಚನಾ ಸಭೆ ನಡೆಯಿತು ಮತ್ತು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದು, ಸಂವಿಧಾನ ರಚನಾ ಸಭೆಯನ್ನ ಮಾಡಿದ ನಂತರ ಅಲ್ಲಿ ಏನೇನು ಬದಲಾವಣೆಗಳಾದವು, ಕರಡು ಸಮಿತಿ ಬಂತು, ಕರಡು ಸಮಿತಿಯ ಒಬ್ಬ ಅಧ್ಯಕ್ಷರಾದರು. ಆ ಕರಡು ಸಮಿತಿ ಏನ್ ಮಾಡಿತಪ್ಪ ಅಂತಂದ್ರೆ ಹಲವಾರು ರೀತಿಯಾಗಿರ್ತಕ್ಕಂಥ ಸಂವಿಧಾನವನ್ನ ಅಧ್ಯಯನ ಮಾಡಿತು. ಅದರ ಜೊತೆಗೆ
ಎಷ್ಟು ಅವಧಿಯವರೆಗೆ ಇವರು ಕರಡು ಪ್ರತಿಯನ್ನ ರಚನೆ ಮಾಡಿದ್ರು, ಎಷ್ಟು ಕಾಯ್ದೆಗಳನ್ನು ಜಾರಿಗೆ ತಂದರು, ಯಾವೆಲ್ಲ ರೀತಿಯಾಗಿ ಸಂವಿಧಾನ ಜಾರಿಗೆ ಬಂತು ಅಂತಕ್ಕಂಥ ಅಂಶಗಳನ್ನ ನಾವು ಮುಂದಿನ ತರಗತಿಗಳು ನೋಡೋಣ ಅಂತ ತಿಳ್ಕೊಂಡು ಹೇಳಿ, ಸಂವಿಧಾನದ ಅರ್ಥ ಮತ್ತು ಮಹತ್ವಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನ ಇಲ್ಲಿಗೆ ನಿಮಗೆ ಹೇಳಿ ನಾನು ಈ ಕ್ಲಾಸನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಮುಂದಿನ ಒಂದು ತರಗತಿಗಳು ಸಂವಿಧಾನ ರಚನಾ ಸಭೆ ಆಗಿರ್ಬೋದು, ಸಂವಿಧಾನ ಕರಡು ಸಮಿತಿ ಮತ್ತು ಸಂವಿಧಾನ ಜಾರಿಗೆ ಬಂದಿರತಕ್ಕಂತಹ ಅಂಶಗಳ ಕುರಿತಾಗಿ ಮುಂದಿನ ಅವಧಿಗಳನ್ನು ನೋಡೋಣ ಅಂತ ತಿಳ್ಕೊಂಡು ಮಾತನ್ನ ಹೇಳಿ ಇಲ್ಲಿಗೆ ನಾನು ಈ ಕ್ಲಾಸನ್ನ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು.